ಮಾಡ್ತಾ ಇದ್ದವರು ಇವತ್ತು ಮರಿ ಪುಂಗ್ಲಿ ಅಂತೇಳಿ ಹಾರಿಕಾ ಮಂಜುನಾಥ್ ಅವರನ್ನ ಟ್ರೋಲ್ ಮಾಡ್ತಾ ಇದ್ದಾರೆ. ಚಕ್ರವರ್ತಿ ಸೂಲಿಬೆಲೆ ದೇಶದ ಬಗ್ಗೆ ಭಾಷಣ ಮಾಡ್ತಿದ್ರು. ಅದಾದ ನಂತರ ಸುಳ್ಳುಗಳನ್ನ ಹೇಳಿ ಮೋದಿಗೆ ವೋಟ್ ಮಾಡಬೇಕು ಅಂತ ಬಂದ್ರು. ಅವರನ್ನ ಅನುಸರಿಸಿದಂತಹ ಹಾರಿಕಾ ಮಂಜುನಾಥ್ ಅವ್ರು ಹೇಳ್ತಾರೆ, ನಾನು ಶಾಲೆಗೆ ಹೋಗಿಲ್ಲ, ನಾನು ಶಾಲೆಗೆ ಹೋಗಕ್ಕೆ ಟೈಮೇ ಇಲ್ಲ, ನಾನು ನೇರವಾಗಿ ನಾನು ಪರೀಕ್ಷೆ ಬರೆದಿದ್ದೇನೆ, ನಾನು ಭಾಷಣಗಳಿಗೆ ಟೈಮ್ ಇರೋದಿಲ್ಲ. ಆದರೂ ಸಹ ನಾನು SSLC 97% ತಗೊಂಡಿದ್ದೀನಿ, PUC 95% ತಗೊಂಡಿದ್ದೀನಿ ಅಂತ ಹೇಳ್ತದೆ. ಈ ಅವಕಾಶ ಶಿಕ್ಷಣ ಇಲಾಖೆಯಲ್ಲಿ ಕೊಡಕ್ಕಾಗುತ್ತಾ? ನೀವು ಯಾರೂ ಸಹ ಶಾಲೆಗಳಿಗೆ ಹೋಗ್ಬೇಡ್ರಿ, ನೀವು ಭಗವದ್ಗೀತೆ ಓದಿ, ರಾಮಾಯಣ ಓದಿ ಸಾಕು, ಎಕ್ಸಾಮ್ ಬರೀರಿ ಅಂತ ಹೇಳ್ತಾರೆ ಇವರು. ಮತ್ತೊಂದು ಎಡವಟ್ಟು ಮಾಡ್ಕೊಂಡಿದ್ದಾರೆ. ನಾನು ಪದವಿಗಳನ್ನ ಪಡೆದಿದ್ದೇನೆ, ವಿದೇಶದಿಂದ ಪದವಿಗಳನ್ನ ಪಡೆದಿದ್ದೇನೆ ಅಂತೇಳಿ ಆ ಸರ್ಟಿಫಿಕೇಟ್ಗಳನ್ನ ಇಟ್ಕೊಂಡು ಒಂದು ಪೋಸ್ಟ್ ಹಾಕ್ತಾರೆ. ಆ ಪೋಸ್ಟ್ಗಳಲ್ಲಿರುವಂತಹ ಸರ್ಟಿಫಿಕೇಟ್ ಎಲ್ಲವೂ ಒಂದೇ ರೀತಿಯಾಗಿದ್ದಾವೆ. ನಾನು ಇಷ್ಟೊಂದು ಪದವಿಗಳನ್ನ ಪಡ್ಕೊಂಡಿದ್ದೀನಿ, ನಾನು 10ರಿಂದ 11 ಪದವಿಗಳನ್ನ ಪಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಎಷ್ಟು ಸುಳ್ಳು ಹೇಳ್ತಾರೆ ಇವರು, ದೇವರ ಹೆಸರುಗಳನ್ನ ಇಟ್ಕೊಂಡು ಭಾಷಣಕಾರರಾಗಿ. ಹಿಂದೆ ಕೋವಿಡ್ ಸಮಯದಲ್ಲಿ ನರೇಂದ್ರ ಮೋದಿ ಅವರು ಚಪ್ಪಾಳೆ ತಟ್ಟಬೇಕು, ಜಾಗಟೆ ಬಾರಿಸಬೇಕು ಅಂತಂದಾಗ ಈ ಹೆಣ್ಣುಮಗಳು ಜಾಗಟೆ ಬಾರಿಸಿದ್ರೆ, ಸೌಂಡ್ ಮಾಡಿದ್ರೆ ಕೊರೋನಾ ವೈರಸ್ಗಳು ಸತ್ತೋಗ್ಬಿಡುತ್ತೆ ಆ ಸೌಂಡ್ಗೆ ಅಂತ ಹೇಳ್ಬಿಟ್ಟು ಹೇಳಿ ಟ್ರೋಲ್ ಆದಂತಹ ಮರಿ ಪುಂಗ್ಲಿ. ಇಷ್ಟೆಲ್ಲ ಸ್ಟೋರಿಗಳನ್ನ ಹೇಳ್ಕೊಂಡು, ದೇವರುಗಳನ್ನ ಬರೆಸ್ಕೊಂಡು, ತಾನೊಬ್ಬಳು ಭಾಷಣಕಾರ್ತಿ ಅಂತ ಹೇಳ್ಕೊಂಡು ಈ ರೀತಿ ದಾರಿ ತಪ್ಪಿಸೋದು ಎಷ್ಟು ಸರಿ? ನಮ್ಮ ಕಣ್ಣು ಮುಂದೆ ಇಂತಹ ದಾರಿ ತಪ್ಪಿಸುವಂತಹ ಸುಳ್ಳು ಹೇಳುವಂತವರನ್ನ ನಾವು ಪ್ರಶ್ನೆ ಮಾಡದ ಹೋದ್ರೆ ನಮಗೆ ನಾವೇ ಆತ್ಮವಂಚನೆ ಮಾಡ್ಕೊಂಡಂಗಲ್ವಾ? ಚೈತ್ರಾ ಕುಂದಾಪುರ ದೊಡ್ಡ ಭಾಷಣಕಾರ್ತಿ ಅಂತ ಹೇಳ್ಕೊಳ್ತಾ ಇರುವುದು, ಹಿಂದೂ ಹುಲಿ ಅಂತ ಹೇಳ್ಕೊಳ್ತಾ ಇರುವುದು, ಹೆಣ್ಣು ಹುಲಿ ಅಂತ ಹೇಳ್ಕೊಳ್ತಾ ಇದ್ದಂಥವ್ರು ಬಿಜೆಪಿ ಪಕ್ಷಕ್ಕೆ ಟಿಕೆಟ್ ಕೊಡಿಸ್ತೀವಿ, ಪಕ್ಷದ ಟಿಕೆಟ್ ಕೊಡಿಸ್ತೀವಿ ಅಂತೇಳಿ ಒಬ್ಬ ಗೋಪಾಲ್ ಪೂಜಾರಿ ಎಂಬವರಿಗೆ ಇವರು 5 ಕೋಟಿ ರೂಪಾಯಿಯನ್ನ ಮೋಸ ಮಾಡಿದ ಕೇಸ್ನಲ್ಲಿ ಇವತ್ತು ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಅವರನ್ನ ಬಿಗ್ ಬಾಸ್ ಕರ್ಕೊಂಡೋಗಿ ಬಿಗ್ ಬಾಸ್ ಅಲ್ಲಿ ಅವರನ್ನ ಸೆಲೆಬ್ರಿಟಿ ಮಾಡ್ತಾರೆ. ಇದು ನಮ್ಮ ಸಮಾಜದಲ್ಲಿ ನಡೀತಾ ಇರುವಂತಹ ಇಂತಹ ಬೆಳವಣಿಗೆಗಳು. ಇಂತಹ ತಪ್ಪುಗಳನ್ನ ಮಾಡಿದ್ರು ಸಹ ನಿಮ್ಮನ್ನ ನಾವು ಸೆಲೆಬ್ರಿಟಿ ಮಾಡ್ತೇವೆ. ಹಾರಿಕಾ ಮಂಜುನಾಥ್ ಅವರು ಸಹ ಅದೇ ಹಾದಿನಲ್ಲೇ ಹೋಗ್ತಾ ಇದ್ದಾರೆ. ಇವರು ಸುಳ್ಳುಗಳನ್ನ ಹೇಳ್ಕೊಂಡು ಈ ಸರ್ಟಿಫಿಕೇಟ್ಗಳನ್ನ ತೋರಿಸಿ ಇಲ್ಲಿ ಒಂದು ಕಾಮಿಡಿ ಪೀಸ್ ಹಾಕ್ತಾರೆ. ಚಕ್ರವರ್ತಿ ಸೂಲಿಬೆಲೆಯ ಹೆಂಗು ಪುಂಗ್ಲಿ ಅವರ ನೆಕ್ಸ್ಟ್ ಮರಿ ಪುಂಗ್ಲಿ. ಚಕ್ರವರ್ತಿ ಸೂಲಿಬೆಲೆ ಹೇಳ್ತಿದ್ರಲ್ಲ 2014 ಹಿಂದೆ ಅವ್ರು ಹೇಳ್ತಿದ್ರಲ್ಲ, ನಮ್ಮ ದೇಶ ಸೂಪರ್ ಪವರ್ ದೇಶ, ನಮ್ಮಲ್ಲಿರುವಂತಹ ತಂತ್ರಜ್ಞಾನ ಬೇರೆಲ್ಲೂ ಇಲ್ಲ ಅಂತ ಹೇಳ್ತಾ ಇದ್ದಂಥವ್ರು 2014 ನಂತರ ಮೋದಿಯವರ ಬಂದ ಮೇಲೆ ಹಿಂದಿನ ಸರ್ಕಾರಗಳು ಏನೂ ಮಾಡಿಲ್ಲ ಅಂತೇಳಿ ಅದೇ ಬಾಯಿಂದ ಸುಳ್ಳುಗಳನ್ನ ಹೇಳಿದಂತಹ ಚಕ್ರವರ್ತಿ ಸೂಲಿಬೆಲೆ ಅದೇ ಟೈಪ್ ಕಾಪಿ ಮಾಡಿಕೊಂಡು ಈ ಮರಿ ಪುಂಗ್ಲಿಯೂ ಸಹ ಅದನ್ನೇ ರಿಪೀಟ್ ಹೊಡೆದಿರುವಂಥದ್ದು. ಇಷ್ಟು ಸುಳ್ಳು ಹೇಳಿಕೊಂಡು, ದೇವರ ಹೆಸರುಗಳನ್ನ ಬಳಸ್ಕೊಂಡು, ಹಿಂದೂ ಧರ್ಮವನ್ನ ಬಳಸ್ಕೊಂಡು ಈ ರೀತಿನೂ ಮೋಸ ಮಾಡ್ತಾರ ಜನರಿಗೆ. ಆ ಹೆಣ್ಣು ಮಗಳು ನಾನು ಶಾಲೆಗೆ ಹೋಗೋದಿಲ್ಲ, ನಾನು ಶಾಲೆಗೆ ಹೋಗದೆ ನಾನು ಪರ್ಸೆಂಟೇಜ್ ತೆಗೆದಿದ್ದೀನಿ ಅಂತಂದ್ರೆ ಶಿಕ್ಷಣ ಇಲಾಖೆಯವರು ಏನ್ ಮಾಡ್ತಾ ಇದ್ದಾರೆ? ಹಾಗಾದ್ರೆ ಶಿಕ್ಷಣ ಇಲಾಖೆಯವರು ತಪ್ಪಲ್ವಾ? ನೇರವಾಗಿ ಯಾವ ರೀತಿ ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇವರಿಗೆ? ಇದನ್ನೆಲ್ಲವೂ ಸಹ ಇದೆಲ್ಲ ಲೋಪದೋಷಗಳೇನಿದಾವಲ್ಲ, ಇದು ಜನರಿಗೆ ಗೊತ್ತಾಗ್ಬೇಕಲ್ವಾ? ಈ ಹೆಣ್ಣು ಮಗಳು ಕೊಡ್ತಾ ಇರುವಂತ ಸಂದೇಶ ಏನು? ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಡ್ರಿ. ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ದೇನೆ ನೀವು ನೇರವಾಗಿ ರಾಮಾಯಣ ಮಹಾಭಾರತ ಓದಿಸಿ ಎಕ್ಸಾಮ್ ಬರ್ಸಿ, ಲಕ್ಷ ಶ್ಲೋಕಗಳನ್ನ ಕಂಠಪಾಠ ಮಾಡಿದ್ದೀನಿ ನಾನು ಅಂತ ಹೇಳ್ತಾರೆ. ಸಂತೋಷ, ಯಾರು ಬೇಡ ಅಂತಾರೆ. ಆದ್ರೆ ಶಿಕ್ಷಣ ವ್ಯವಸ್ಥೆನೇ ಸರಿ ಇಲ್ಲ, ನೀವು ಶಾಲೆಗೆ ಹೋಗ್ಬೇಡ ಅಂತ ಹೇಳುವಂತ ರೀತಿನಲ್ಲಿ ಮಾತನಾಡ್ತಾರೆ ಇವರು ಅಂತಂದ್ರೆ, ಈ ರೀತಿ 11 ಸರ್ಟಿಫಿಕೇಟ್ಗಳನ್ನ ಪಡ್ಕೊಂಡಿದ್ದೀನಿ. ಕೊನೆ ಪಕ್ಷ ಆ ಸರ್ಟಿಫಿಕೇಟ್ ನಲ್ಲಿ ಒಂದೊಂದು ದೇಶದ ಸರ್ಟಿಫಿಕೇಟ್ ಒಂದೊಂದು ತರನಾದ್ರೂ ಇರ್ತದಲ್ಲ. ಇವರು ಒಂದೇ ತರ ಸರ್ಟಿಫಿಕೇಟ್ಗಳನ್ನ ಇಟ್ಬಿಟ್ಟು ನಾನು 11 ಪದವಿಗಳನ್ನ ಪಡೆದಿದ್ದೀನಿ ಅಂತ ಹೇಳ್ತಾರೆ ಅಂತಂದ್ರೆ, ಅದು ತನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಇಂಥ ಫೇಸ್ಬುಕ್ ಪೇಜ್ ಅಲ್ಲಿ ಅವರು ಶೇರ್ ಮಾಡ್ಕೊಳ್ತಾರೆ ಅಂತಂದ್ರೆ ಯಾವ ಸಂದೇಶವನ್ನ ಕೊಡ್ತಾ ಇದ್ದಾರೆ ಇವರು? ಇವರನ್ನ ಟ್ರೋಲ್ ಮಾಡ್ತಾ ಇದ್ದಾರೆ. ನೋಡಿ ಎಂತೆಂಥವ್ರು ಟ್ರೋಲ್ ಮಾಡ್ತಾ ಇದ್ದಾರೆ. ಇವರು ಮರಿ ಪುಂಗ್ಲಿ ಅಂತ ಖ್ಯಾತಿ ಗಳಿಸ್ತಾ ಇದ್ದಾರೆ. ಇಂಥವ್ರ ಬಗ್ಗೆ ನಾವು ಜಾಗೃತಿ ಮೂಡಿಸ್ಬೇಕಲ್ವಾ? ಮುಖ್ಯವಾಗಿ ನಿಮ್ಮ ಅಕ್ಷರ ಮೀಡಿಯಾ ಹೇಳೋದು ಇಷ್ಟೇನೆ, ನಿಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರವಾಗಿ, ನಿಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರವಾಗಿ ದೇವರುಗಳನ್ನ ಬಳಸ್ಕೊಳಕ್ ಹೋಗ್ಬೇಡಿ, ಹಿಂದೂ ಧರ್ಮವನ್ನ ಬಳಸ್ಕೊಳಕ್ ಹೋಗ್ಬೇಡ್ರಿ. ನಿಮಗೆ ಏನಾದ್ರೂ
ಜೀವನದಲ್ಲಿ ಸಾಧನೆ ಮಾಡಬೇಕು, ಬೆಳಿಬೇಕು ಅಂತಂದ್ರೆ ಸ್ವಶಕ್ತಿಯಿಂದ ಬನ್ನಿ. ಶ್ರೀರಾಮನನ್ನ ಬಳಸ್ಕೊಳ್ತೀರಿ, ಕೃಷ್ಣನನ್ನ ಬಳಸ್ಕೊಳ್ತೀರಿ, ದೇವರನ್ನ ಬಳಸ್ಕೊಳ್ತೀರಿ, ಎಲ್ಲವನ್ನ ಬಳಸ್ಕೊಂಡು ಯಾಕೆ ಧರ್ಮಕ್ಕೆ ಅಪಚಾರ ಮಾಡ್ತೀರಿ? ಯಾಕೆ ದೇವರುಗಳನ್ನ ಬಳಸ್ಕೊಳ್ತೀರಿ ನೀವು? ಇದು ನಮ್ಮ ದೇಶದ ದುರಂತವೋ ನಮ್ಮ ಧರ್ಮದ ದುರಂತವೋ ಗೊತ್ತಿಲ್ಲ. ಇಂಥವರು ಓಟಿಗೋಸ್ಕರವಾಗಿ, ಯಾರಿಗೋ ಓಟ್ ಕೊಡಿಸೋದಕ್ಕೋಸ್ಕರವಾಗಿ ಧರ್ಮವನ್ನ ದೇಶವನ್ನ ಬಳಸ್ಕೊಳ್ತಾ ಇದಾರಲ್ಲ, ಇದಕ್ಕಿಂತಹ ಅಪಮಾನವಾದಂತಹ ವಿಚಾರ ಬೇರೆ ಏನಾದ್ರೂ ಇರಕ್ ಸಾಧ್ಯನಾ? ಇಂತಹ ಹೆಣ್ಣು ಮಕ್ಕಳಿಗೆ, ಇಂತಹ ಹೆಂಗು ಪುಂಗ್ಲಿ ಅಂತವರಿಗೆ, ಮರಿ ಪುಂಗ್ಲಿ ಅಂತವರಿಗೆ ತಿಳುವಳಿಕೆ ಹೇಳುವಂತವ್ರು ಯಾರೂ ಇಲ್ಲ. ನಾವು ಮಾಡಿದ್ದೇ ಸರಿ, ಚಪ್ಪಾಳೆ ಹೊಡೆದ್ರೆ, ಸೌಂಡ್ ಮಾಡಿದ್ರೆ ಕೋವಿಡ್ ಸತ್ತೋಗ್ಬಿಡುತ್ತೆ, ವೈರಸ್ ಸತ್ತೋಗ್ಬಿಡುತ್ತೆ ಅಂತ ಹೇಳಿದಂಥವರಿಗೆ ನಾವಿವತ್ತು ಚಪ್ಪಾಳೆ ತಡ್ತೇವೆ. ಕಾಲೇಜ್ಗೆ ಹೋಗದೆ, ಸ್ಕೂಲ್ಗೆ ಹೋಗದೆ ನಾನು ಪಾಸ್ ಆಗ್ತೀನಿ ಅಂತ ಹೇಳಿದವರಿಗೆ ನಾವು ಚಪ್ಪಾಳೆ ತಡ್ತೀವಿ. 11 ಡಿಗ್ರಿಗಳನ್ನ ತಗೊಂಡಿದ್ದೀನಿ ಅಂತ ಹೇಳಿ ಸುಳ್ಳು ಹೇಳಿದಂತ ಫ್ಯಾಕ್ಟ್ ಚೆಕ್ ಮಾಡಿದ್ರೆ ಅದು ಸುಳ್ಳು ಅಂತ ಬರ್ತಾ ಇದಾವೆ. ಅಂತವರಿಗೆ ನಾವು ಚಪ್ಪಾಳೆ ತಡ್ತೀವಿ, ಪ್ರೋತ್ಸಾಹ ಮಾಡ್ತೀವಿ ಅಂತಂದ್ರೆ ನಾವು ಸತ್ಯದ ಹಾದಿನಲ್ಲಿದ್ದೀವ, ಅಸತ್ಯದ ಹಾದಿನಲ್ಲಿದ್ದೀವ ಅಂತೇಳಿ ನಮಗೆ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗುತ್ತೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ. ಇದನ್ನ ನಾನು ಸುಮ್ಮನೆ ಹೇಳ್ತಾ ಇರೋದಲ್ಲ. ನಾನೇ ಸ್ವತಃ 5ನೇ ತರಗತಿಯಿಂದ ನಾನು ಶಾಲೆಗೆ ಹೋಗಿಲ್ಲ. ಈ ಬಾರಿ ಡಿಗ್ರಿ ಫಸ್ಟ್ ಇಯರ್ ಪೊಲಿಟಿಕಲ್ ಸೈನ್ಸ್ BA ಮಾಡ್ತಾ ಇದ್ದೀನಿ. ನಾನು 5ನೇ ತರಗತಿಯಿಂದ ಕೂಡ ಶಾಲೆಗೆ ಹೋಗೋದೇ ಕೇವಲ ಎಕ್ಸಾಮ್ ಅಟೆಂಡ್ ಆಗೋದು. ನಾನು ಏನಕ್ಕೆ ಶಾಲೆಗೆ ಹೋಗೋದಿಲ್ಲ ಅಂದರೆ ಸಮಯ ಇರೋದಿಲ್ಲ, ಕಾರ್ಯಕ್ರಮಗಳಿರ್ತಾವೆ, ಕಾರ್ಯಕ್ರಮ ಅಟೆಂಡ್ ಆಗಬೇಕು. ಶಾಲೆಗೆ ಹೋಗಲಿಲ್ಲ ಅಂದರೂ ಕೂಡ ನನಗೆ 10ನಲ್ಲಿ 97% ಬಂದಿತ್ತು. ಈಗ ಸೆಕೆಂಡ್ PUನಲ್ಲಿ 95% ಬೋರ್ಡ್ಸ್ನಲ್ಲಿ ಬಂದಿದೆ. ಇಷ್ಟೆಲ್ಲ ಏನಕ್ಕಾಗುತ್ತೆ ಅಂದರೆ ಶಾಲೆಗೆ ಹೋಗದಿರೋ ಕೂಡ ಹೇಗೆ ಪರ್ಸೆಂಟೇಜ್ ತೆಗಿತಿ ಅನ್ನೋದು ಅನೇಕರ ಪ್ರಶ್ನೆ ಕೇಳ್ತಾರೆ ನನಗೆ. ನಾನು ಹೇಳೋದಿಷ್ಟೇ, ನಾನು ದಿನ ರಾಮಾಯಣದ ಅಭ್ಯಾಸ ಮಾಡ್ತೀನಿ, ಭಗವತ್ ಉಪದೇಶ ಅಭ್ಯಾಸ ಮಾಡ್ತೀನಿ, ಉಪನಿಷತ್ತುಗಳ ಅಭ್ಯಾಸ ಮಾಡ್ತೀನಿ. ಇದನ್ನು ಅಭ್ಯಾಸ ಮಾಡಬೇಕಾದ್ರೆ ಲಕ್ಷ ಲಕ್ಷ ಶ್ಲೋಕ ಇರುವಂಥ 1 ಲಕ್ಷ ಶ್ಲೋಕ ಇರುವಂಥ ಮಹಾಭಾರತವನ್ನು ನಾನು ಕಂಠಪಾಠ ಮಾಡ್ಬೋದಂದರೆ 200 ಪುಟ ಇರುವಂಥ ನಾನು ಟೆಕ್ಸ್ಟ್ ಬುಕ್ಸ್ಗಳನ್ನು ಕಂಠಪಾಠ ಮಾಡಲಿಕ್ಕೆ ಆಗೋದಿಲ್ವಾ? ಸುಲಭ, ಮಕ್ಕಳಿಗೆ ಅತ್ಯಂತ ಸುಲಭ ಆಗುತ್ತೆ.